ದೇಶ ಕಂಡಂತಹ ರಾಜ್ಯ ಕಂಡಂತಹ ಆರ್ಥಿಕ ತಜ್ಞರು, ಅಹಿಂದ ಸಮಾಜದ ನಾಯಕರು, ಬಡವರ ಪರವಾಗಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರಿಗೆ ಇವತ್ತು ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ದಿನಗಳ ಕಾಲ ರಾಜ್ಯಭಾರವನ್ನು ಮಾಡಿದಂತಹ ದಿವಂಗತ ದೇವರಾಜ ಅರಸರವರ ದಾಖಲೆಯನ್ನು ಸೆರೆಹಿಡಿದಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಿದ್ದರಾಮಣ್ಣವರಿಗೆ ಬಂಗಾರಪೇಟೆ ತಾಲೂಕು ಜನತೆ ಮತ್ತು ಕೋಲಾರ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಶ್ರೀಯುತರು ರಾಜಕೀಯ 50 ವರ್ಷಗಳ ಸುದೀರ್ಘ ಜೀವನದಲ್ಲಿ ಅನೇಕ ಏಳು ಬೀಳದ ಕಂಡ ಮಹಾನ್ ನಾಯಕರು. ಅಹಿಂದ ವರ್ಗವನ್ನು ಸಂಘಟದ ಮುಖಾಂತರ ಪ್ರತಿಯೊಬ್ಬ ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಎಲ್ಲ ವರ್ಗದ ಜನರಿಗೆ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ರೂಪಿಸಿದಂತಹ ಮಹಾಯುಗಪುರುಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 15 ಬಜೆಟ್ಗಳನ್ನು ಮಂಡಿಸುವ ಮುಖಾಂತರ ದಾಖಲೆ ಬರೆದಂಥ ಸಿದ್ದರಾಮಣ್ಣವರು ಮಹಾ ಆರ್ಥಿಕ ತಜ್ಞರು ಕೂಡ ಹೌದು. ಇಲ್ಲದಿದ್ದರೆ ಇಂದಿನ ಕಷ್ಟ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಇಂಥ ಮಹಾನಾಯಕರು ಅನೇಕ ಯೋಜನೆಗಳನ್ನು ಕೊಟ್ಟರು. ಹಿಂದೆ 13ರಿಂದ 18ರವರೆಗೆ ಅನೇಕ ಭಾಗ್ಯಗಳನ್ನು ಕೊಟ್ಟು ಭಾಗ್ಯ ವಿಧಾತ ಅನಿಸ್ಕೊಟ್ರು. ಈಗ ಈ ಬಾರಿಯಲ್ಲಿ 5 ಗ್ಯಾರಂಟಿಗಳು ಕೊಡೋದ್ರ ಮುಖಾಂತರ ಜನರ ಬದುಕಿಗೆ ಸುಗಮವಾದ ಹಾದಿಯನ್ನು ಹಾಸಿಕೊಟ್ಟಂಥ ಮಹಾನ್ ಧೀಮಂತ ನಾಯಕರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು. ಇಂಥ ಮಹಾನಾಯಕರು ಇವತ್ತು ನಮ್ಮ ಹೆಮ್ಮೆ. ನಮ್ಮ ಕರ್ನಾಟಕ ರಾಜ್ಯದ, ಭಾರತ ದೇಶದ ಹೆಮ್ಮೆ ಅಂದರೆ ತಪ್ಪಾಗಲಾರದು. ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಕೂಡ ಹೆಚ್ಚು ದಿನಗಳು ಮುಖ್ಯಮಂತ್ರಿಯಾಗಿ ಸಮಗ್ರವಾಗಿ ಅಧಿಕಾರವನ್ನು ನಿಭಾಯಿಸ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕೇವಲ ಸಿದ್ದರಾಮಣ್ಣವರು ಮಾತ್ರ. ನಾವು ಜನತೆ ಪ್ರಾರ್ಥನೆ ಮಾಡ್ತೇವೆ, ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಈ ಜನರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಿಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವರು ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ದಿನಗಳ ಅಧಿಕಾರ ಮಾಡಿರ್ತಕ್ಕಂಥ, ಹೆಚ್ಚು ಅಭಿವೃದ್ಧಿ ಮಾಡಿರ್ತಕ್ಕಂಥ, ಹೆಚ್ಚು ಸಾಧನೆ ಮಾಡಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸದಾಕಾಲ ಕೂಡ ನಾವೆಲ್ಲ ಕೂಡ ಬೆಂಬಲವಾಗಿರ್ತೇವೆ. ನಿಮ್ಮ ಕೀರ್ತಿ ಪತಾಕೆ ಇನ್ನಷ್ಟು ಬೆಳಗಲಿ, ನಿಮ್ಮ ಯಶಸ್ಸು ಇನ್ನಷ್ಟು ದೇಶಾದ್ಯಂತ ಕೂಡ ಪ್ರಸರಿಸಲಿ ಅಂತ ಹೇಳ್ತಾ ತಮಗೆ ನಾವೆಲ್ಲ ಕೂಡ ಆತ್ಮಪೂರ್ವಕವಾಗಿ, ಮನಸ್ಪೂರ್ವಕವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.